ನನ್ನದೊಂದು ವಿಚಿತ್ರ ಜೀವನ. ಯಾವಾಗ ಕೆಲಸ ಮಾಡೋ ವಯಸ್ಸು ಬರುತ್ತೋ ಆಗ ಈ ಪ್ರೀತಿ ಗೀತಿ ಇಶ್ಕ್ ಪ್ಯಾರ್ ಯಾವುದು ಕೂಡ ಸರಿ ಅನ್ಸಲ್ಲ. ಆ ದಿನನೇ ನನ್ನ ಅಷ್ಟು ಕನಸನ್ನ ತ್ಯಾಗ ಮಾಡ್ಬಿಟ್ಟೆ. ಯಾವಾಗ ನನ್ನ ತಾಯಿ ಇಡೀ ಮನೆ ಜವಾಬ್ದಾರಿ ನಿನ್ ಹೆಗಲ ಮೇಲಿದೆ ಕಣೋ ಅಂದ್ರು ಆಗ್ಲೇ ಅರ್ಥ ಆಗಿದ್ದು. ಓದೋ ವಯಸ್ಸಲ್ಲಿ ನನ್ನ ಹೆಗಲ ಮೇಲಿದ್ದಿದ್ದು ಸ್ಕೂಲು ಕಾಲೇಜ್ ಬ್ಯಾಗ್ ಮಾತ್ರ ಅಲ್ಲ, ಅದು ಅಪ್ಪ ಅಮ್ಮನ ನಂಬಿಕೆ ಆಗಿತ್ತು. ಆದ್ರೆ ಅದ್ ನನ್ಗೆ ಅರ್ಥನೇ ಆಗ್ಲಿಲ್ಲ. ಅಪ್ಪ ಅಮ್ಮ ಹೊಲದಲ್ಲಿ ಕೂಲಿ ಮಾಡಿ ಫೀಸ್ ಕಟ್ಟಿದ್ದು ನನ್ಗೆ ಅರ್ಥನೇ ಆಗ್ಲಿಲ್ಲ. ಪ್ರೀತಿ ಅಂತ ಹಿಂದೆ ಹೋಗಿ ಓದೋದನ್ನೇ ಮರ್ತಿದ್ದು ಆಗ್ಲೂ ನನಗೆ ಅರ್ಥ ಆಗ್ಲಿಲ್ಲ. ನನ್ನ ಕನಸು ನನಸಾಗ್ಲಿ ಅಂತ ಅಪ್ಪ ಅಮ್ಮ ತಮ್ಮ ಕನಸನ್ನ ತ್ಯಾಗ ಮಾಡಿದ್ರು, ಆಗ್ಲೂ ನನಗೆ ಅರ್ಥ ಆಗ್ಲಿಲ್ಲ. ಒಂದಿನ ಬರುತ್ತೆ, ನನ್ ಮಗ ಬಂದು ಹೇಳ್ತಾನೆ, ಅಪ್ಪ ಅಮ್ಮ ನೀವು ದುಡ್ದಿದ್ದು ಸಾಕು, ಇನ್ಮೇಲೆ ನಾನ್ ನೋಡ್ಕೊಳ್ತೀನಿ ಅಂತ ಹೇಳ್ತೀನಿ ಅಂತ. ಅದನ್ನು ಕೂಡ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಫೋನ್ನಲ್ಲಿ ಚಾಟ್ ಮಾಡೋ ಬದಲು ಓದ್ಬಹುದಾಗಿತ್ತು, ಆಗ್ಲೂ ನನ್ಗೆ ಅರ್ಥ ಆಗ್ಲಿಲ್ಲ. ನನ್ ಜೊತೆಗೆ ಓದ್ತಿದ್ದ ಫ್ರೆಂಡ್ಸ್ ಇವತ್ತು ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿರೋದು ನೋಡಿದಾಗ ಈಗ ನನ್ಗನ್ಸುತ್ತೆ ನಾನ್ ನನ್ನನ್ನ ಅರ್ಥ ಮಾಡ್ಕೊಳ್ಳೋ ಟೈಮಲ್ಲಿ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ. ನಿನ್ಗೂ ಎಲ್ರಂತೆ ಚೆನ್ನಾಗಿ ಬದುಕಿ ತೋರ್ಸ್ಬೇಕು ಅನ್ನೋ ಆಸೆ ಇದ್ರೆ ಈ ಓದೋ ಟೈಮಲ್ಲಿ ಓದೋದ್ ಮಾತ್ರ ನೋಡು. ಈ ಓದೋ ಏಜ್ ಅಲ್ಲಿ ನಮ್ಮ ಮೈಂಡ್ ಫೋಕಸ್ ಡಿವಿಯೇಟ್ ಆದ್ರೆ ಇಡೀ ಲೈಫೇ ಬದಲಾಗೋಗುತ್ತೆ. ಆಡೋ ಟೈಮಲ್ಲಿ ಆಡ್ಬೇಕು, ಅದೇ ರೀತಿ ಓದೋ ಟೈಮಲ್ಲಿ ಕೇವಲ ಓದ್ಬೇಕು. ಒಂದು ಎತ್ತಿನ ಬಂಡಿಯನ್ನ ಮುಂದಕ್ಕೆ ಎಳಿಬೇಕಂದ್ರೆ ನೀನ್ ಆ ಬಂಡಿಗೆ ಕಟ್ಟಿರೋ ಎತ್ತಿಗೆ ಚಾಟಿ ಏಟ್ ಬಿಡ್ಬೇಕೇ ಹೊರತು ನೀನ್ ಎಷ್ಟೇ ಬಂಡಿಗೆ ಹೊಡೆದ್ರೆ ಉಪಯೋಗ ಇಲ್ಲ. ಅದೇ ರೀತಿ ಈ ಬಂಡಿ ಅನ್ನೋದು ನಮ್ಮ ದೇಹ, ಎತ್ತು ಅನ್ನೋದು ನಮ್ಮ ಮನಸ್ಸು. ನಾನು ಓದ್ಬೇಕು ಅನ್ನೋದು ನಿನ್ನ ಮನಸ್ಸಿಗೆ ಬರ್ದಿದ್ದು. ಯಾರು ಎಷ್ಟೇ ಬೈದ್ರು ಹೊಡೆದ್ರು ಉಪಯೋಗ ಇಲ್ಲ. ಯಾವಾಗ ಯಾವ ದಿನ ನೀನ್ ಮನಸಾರೆ ಓದೋಕೆ ಸ್ಟಾರ್ಟ್ ಮಾಡ್ತೀಯೋ ಆ ದಿನದಿಂದ ನಿನ್ನನ್ನ ತಡೆಯೋರು ಯಾರು ಇರಲ್ಲ. ಆ ದಿನ ನೀನ್ ಇನ್ನೊಬ್ರಿಗೆ ರೋಲ್ ಮಾಡಲ್ ಆಗ್ತೀಯ. ಆ ರೀತಿ ಆಗ್ಬೇಕಂದ್ರೆ ನಿನ್ನ ಅಷ್ಟು ಡಿಸ್ಟ್ರಾಕ್ಷನ್ಸ್ ನ ನೀನು ಓವರ್ಕಮ್ ಮಾಡ್ಲೇಬೇಕು. ಎಷ್ಟು ದಿನ ಅಂತ ನನಗೆ ಮ್ಯಾಥ್ಸ್ ಕಷ್ಟ, ಸೈನ್ಸ್ ಕಷ್ಟ, ನನಗೆ ಇಂಗ್ಲಿಷ್ ಬರಲ್ಲ ಅಂತ ಈ ರೀತಿ ಕಾರಣಗಳನ್ನೇ ಕೊಡ್ತಿರ್ತೀಯ. ಈ ಜಗತ್ತಲ್ಲಿ ಪ್ರಾಬ್ಲಮ್ ಇದೆ ಅಂದ್ರೆ ಅದಕ್ಕೆ ಸೊಲ್ಯೂಷನ್ ಕೂಡ ಇರುತ್ತೆ. ಕಷ್ಟನ ಇಷ್ಟ ಆಗೋ ರೀತಿ ಮಾಡೋಕೆ ಏನ್ ಮಾಡ್ಬೇಕು ನೋಡು. ಇಫ್ ಯು ಹ್ಯಾವ್ ಅ ಪ್ರಾಬ್ಲಮ್ ದೆನ್ ಡೆಫಿನೆಟ್ಲಿ ಯು ಹ್ಯಾವ್ ಅ ಸೊಲ್ಯೂಷನ್. ನಾನು ಓದ್ಬೇಕು, ಹೌದು ನಾನು ಓದ್ಬೇಕು. ಯಾಕಂದ್ರೆ ನಮ್ಮಪ್ಪನ ಜೋಬಲ್ಲಿ ಚಿಲ್ರೆ ಅಲ್ಲ, ಕ್ರೆಡಿಟ್ ಕಾರ್ಡ್ ನೋಡ್ಬೇಕು. ಅದಕ್ಕೋಸ್ಕರ ನಾನು ಓದ್ಬೇಕು. ನಾನು ಓದ್ಬೇಕು ಯಾಕಂದ್ರೆ ನಮ್ಮಮ್ಮನ ಕೈಯಲ್ಲಿ ಸೌಟ್ ಅಲ್ಲ, ಐಪ್ಯಾಡ್ ನೋಡ್ಬೇಕು. ಅದಕ್ಕೋಸ್ಕರ ನಾನು ಓದ್ಬೇಕು. ನಾನು ಓದ್ಬೇಕು. ಎಷ್ಟು ದಿನ ಅಂತ ಅಪ್ಪ ಅಮ್ಮನಿಂದಲೇ ಗಿಫ್ಟ್ ತಗೊಳ್ಳೋದು. ನಾನು ನಮ್ಮ ಅಪ್ಪನ್ಗೆ ಒಂದು ಬೈಕ್ ಗಿಫ್ಟ್ ಮಾಡಿ ಅದ್ರ ಮೇಲೆ ಸನ್ಸ್ ಗಿಫ್ಟ್ ಅಂತ ಬರೆಸ್ಬೇಕು. ಅದಕ್ಕೋಸ್ಕರ ನಾನು ಓದ್ಬೇಕು. ಹೌದು ನಾನು ಓದ್ಬೇಕು. ಇಡೀ ಪ್ರಪಂಚ ನನ್ಗೆ ಸಲಾಂ ಹೊಡಿಬೇಕು, ಅಲ್ಲಿವರೆಗೂ ನಾನು ಓದ್ಬೇಕು. ನನಗೋಸ್ಕರ ರೋಡಲ್ಲಿ ಟ್ರಾಫಿಕ್ ಕ್ಲಿಯರ್ ಆಗ್ಬೇಕು, ಅಲ್ಲಿವರೆಗೂ ನಾನು ಓದ್ಬೇಕು. ಹೌದು ನಾನು ಓದ್ಬೇಕು. ನನ್ 2 ನಿಮಿಷ ಟೈಮ್ಗೋಸ್ಕರ ವೆಯ್ಟ್ ಮಾಡ್ಬೇಕು, ಅಲ್ಲಿವರೆಗೂ ನಾನು ಓದ್ಬೇಕು. ಸ್ಕೂಲಲ್ಲಿ ಓದೋ ಪ್ರತಿ ಸ್ಟೂಡೆಂಟ್ಗೂ ಈ ಟಾಪರ್ ಹೆಸರು ತಿಳಿಬೇಕು, ಅಲ್ಲಿವರೆಗೂ ನಾನು ಓದ್ಬೇಕು. ನಾನು ಓದ್ಲೇಬೇಕು. ನನ್ನ ಫೋಟೋ ನ್ಯೂಸ್ ಪೇಪರ್ ಮೈನ್ ಪೇಜ್ ಅಲ್ಲಿ ಬರಬೇಕು, ಅಲ್ಲಿವರೆಗೆ ನಾನು ಓದ್ತೀನಿ. ಇವತ್ತಾಕೋ ಇಯರ್ಫೋನ್ ಜಾಗದಲ್ಲಿ ಸ್ಟೆಥೋಸ್ಕೋಪ್ ಬರೋವರೆಗೂ ಓದ್ತೀನಿ. ನಾನು ಓದ್ಲೇಬೇಕು. ಎಲ್ಲಿವರೆಗೆ ನನ್ನ ಹೆಸರು ಮಾರ್ದನಿಸುತ್ತೋ ಅಲ್ಲಿವರೆಗೂ ಓದ್ತೀನಿ. ನನ್ನ ಹೆಸರು ಕೇಳಿದ್ರೆ 4 ಜನಕ್ಕೆ ಇನ್ಸ್ಪೈರ್ ಆಗ್ಬೇಕು, ಅಲ್ಲಿವರೆಗೆ ಓದ್ತೀನಿ. ನಾನು ಓದ್ಬೇಕು. ಎಲ್ಲಿವರೆಗೂ ಅಂದ್ರೆ ನಾನು ಕುಳಿತುಕೊಳ್ಳೋ ಟೇಬಲ್ ಮೇಲೆ ಎಡ್ ಅಂತ ಬರ್ಬೇಕು, ಅಲ್ಲಿವರೆಗೆ ಓದ್ತೀನಿ. ನಾನು ಓದ್ಲೇಬೇಕು. ಯಾಕಂದ್ರೆ ರಾತ್ರಿ ಮೆರಿಟ್ ಬರಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಓದ್ತೀನಿ. ನಾನು ಓದ್ಲೇಬೇಕು. ಯಾಕಂದ್ರೆ ಇವತ್ ನನ್ಗೆ ಕಷ್ಟ ಆಗಿದ್ರು ಮುಂದೆ ನನ್ನ ಲೈಫ್ ಸೂಪರ್ ಆಗಿರುತ್ತೆ, ಅದಕ್ಕೋಸ್ಕರ ನಾನು ಓದ್ತೀನಿ. ನಾನು ಓದ್ಲೇಬೇಕು. ಯಾಕಂದ್ರೆ ಕಂಡ ಕನಸನ್ನ ನನಸು ಮಾಡ್ಕೊಳ್ಳೋಕೆ ನಾನು ಓದ್ತೀನಿ. ನಾನು ಓದ್ಲೇಬೇಕು. ಇವತ್ ನನ್ ಸೈನ್ ಆಟೋಗ್ರಾಫ್ ಆಗ್ಬೇಕು, ಅದಕ್ಕೋಸ್ಕರ ಓದ್ತೀನಿ. ನಾನು ಓದ್ಲೇಬೇಕು. ರಾತ್ರಿ ನಿದ್ದೆ ಬಂದ್ರು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳ್ತೀನಿ, ಯಾಕಂದ್ರೆ ನಾನು ಓದ್ತೀನಿ. ನಾನು ಓದ್ಲೇಬೇಕು. ಸಾಂಬಾರ್ಗೆ ಉಪ್ಪು ಕಡಿಮೆಯಾಗ್ಲಿ, ಟೀನಲ್ಲಿ ಸಕ್ಕರೆ ಜಾಸ್ತಿ ಆಗ್ಲಿ ನನ್ಗೆ ಚಿಂತೆ ಇಲ್ಲ, ಯಾಕಂದ್ರೆ ನನ್ ಗಮನ ಓದೋದು. ನಾನು ಓದ್ದಿರ ಇರೋಕೆ 1000 ಕಾರಣ ಇರಬಹುದು, ಆದ್ರೆ ನಾನು ಓದ್ತೀನಿ. ಯಾಕಂದ್ರೆ ನಾನು ಓದ್ತೀನಿ. ನಾನು ಓದ್ಲೇಬೇಕು. ಯಾಕಂದ್ರೆ ಈ ಪ್ರಪಂಚಕ್ಕೆ ನನ್ನ ತಾಕತ್ತೇನು ಅಂತ ತೋರಿಸ್ಬೇಕು, ಅದಕ್ಕೋಸ್ಕರ ನಾನು ಓದ್ಬೇಕು. ನಾನು ಓದ್ಲೇಬೇಕು. ಸ್ವಾರ್ಥಿಗಳೇ ತುಂಬಿರೋ ಈ ಪ್ರಪಂಚದ ಜೊತೆ ಹೋರಾಡ್ಬೇಕು, ಅದಕ್ಕೋಸ್ಕರ ನಾನು ಓದ್ತೀನಿ. ನಾನು ಓದ್ಲೇಬೇಕು. ಮನೆಯಲ್ಲಿ 10 ರೂಪಾಯಿ 20 ರೂಪಾಯಿ ನೋಟ್ಗಳನ್ನ ನೋಡಿ ಸುಸ್ತಾಗೋಗಿದ್ದೀನಿ, ಅದಕ್ಕೋಸ್ಕರ ನಾನು ಓದ್ತೀನಿ. ನಾನು ಓದ್ಲೇಬೇಕು. ಕ್ಲಾಸ್ ಅಲ್ಲಿ ಲಾಸ್ಟ್ ಬೆಂಚ್ ಅಲ್ಲಿ ಕುತ್ಕೊಂಡ್ರು ಫಸ್ಟ್ ಬರಬಹುದು ಅಂತ ತೋರಿಸ್ಬೇಕು, ಅದಕ್ಕೋಸ್ಕರ ನಾನು ಓದ್ತೀನಿ. ನಾನು ಓದ್ತೀನಿ. ನಮ್ಮಪ್ಪ ನಮ್ಮಮ್ಮ ಕೂಲಿ ಮಾಡಿ ನನ್ನನ್ನ ಸಾಕ್ತಿದ್ದಾರೆ, ನಾನು ಓದ್ತೀನಿ. ನಾನು ಓದ್ಲೇಬೇಕು. ನನ್ಗೆ ನನ್ನ ತಾಯಿ
ಬಿಸಿ ಬಿಸಿ ಊಟ ಮಾಡಾಕ್ತಾ ಆಕೆಯ ಜೀವನ ಕೇವಲ ಅಡುಗೆ ಮನೆಗೆ ಸೀಮಿತ ಆಗೋಗಿದೆ. ಅದಕ್ಕೋಸ್ಕರ ನಾನು ಓದ್ತೀನಿ, ನಾನು ಓದ್ಲೇಬೇಕು. ನನ್ನ ತಂಗಿ ಅಕ್ಕಂದ್ರ ಮದ್ವೆ ಖರ್ಚು ಪೂರ್ತಿಯಾಗಿ ನಾನೇ ನೋಡ್ಕೊಳ್ಬೇಕು. ಅದಕ್ಕೆ ಓದ್ತೀನಿ, ನಾನು ಓದ್ಲೇಬೇಕು. ಯಾಕಂದ್ರೆ ನನ್ನ ಫ್ರೆಂಡ್ಸ್ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದಾರೆ. ನಾನು ಓದ್ತೀನಿ, ನಾನು ಓದ್ಲೇಬೇಕು. ಇವತ್ತಿರೋ ಬಡತನದಿಂದ ನಾನು ಹೊರಗಡೆ ಬರಬೇಕು. ಅದಕ್ಕೆ ನಾನು ಓದ್ತೀನಿ, ನಾನು ಓದ್ಲೇಬೇಕು. ಅದಕ್ಕೋಸ್ಕರ ನಾನು ಓದ್ತೀನಿ, ನಾನು ಓದ್ಲೇಬೇಕು. ಯಾಕಂದ್ರೆ ಇವತ್ ನನ್ನ ಜೋಬಲ್ಲಿ ಚಿಲ್ರೆ ಇರೋದು ಮುಂದೆ ನೋಟಾಗಿ ಬದಲಾಗ್ಬೇಕು. ಅದಕ್ಕೆ ನಾನು ಓದ್ತೀನಿ, ನಾನು ಓದ್ಲೇಬೇಕು. ಸೋಲು ಅನ್ನೋದು ನನ್ನ ಬ್ಲಡ್ ಅಲ್ಲಿಲ್ಲ, ಪ್ರತಿ ಸೋಲಲ್ಲೂ ನಾನು ಗೆಲ್ಬೇಕು. ಅದಕ್ಕೆ ನಾನು ಓದ್ತೀನಿ, ನಾನು ಓದ್ಲೇಬೇಕು. ಯಾಕಂದ್ರೆ ನಾನು ಬೆಳೆಯೋದನ್ನ ಈ ಪ್ರಪಂಚದಲ್ಲಿ ಯಾರು ತಡೆಯೋರಿಲ್ಲ. ಅದಕ್ಕೆ ನಾನು ಓದ್ತೀನಿ, ನಾನು ಓದ್ಲೇಬೇಕು. ಯಾಕಂದ್ರೆ ನನ್ನ ಬಿಟ್ಟೋದವ್ರಿಗೆಲ್ಲ ಕಳ್ಕೊಂಡಿದ್ದು ನೀವು, ನಾನಲ್ಲ ಅಂತ ಪ್ರೂವ್ ಮಾಡ್ಬೇಕು. ಅದಕ್ಕೆ ನಾನು ಓದ್ತೀನಿ, ನಾನು ಓದ್ಲೇಬೇಕು. ಇವತ್ ಬಿಟ್ರೆ ಮತ್ತೆ ಈ ಟೈಮ್ ಬರಲ್ಲ. ಅದಕ್ಕೆ ನಾನು ಓದ್ತೀನಿ. ಸಿಂಪಲ್ ಆಗಿರೋ ಮಾತು, ನಾನು ಟಾಪರ್ ಆಗ್ಬೇಕು. ಅದಕ್ಕೆ ನಾನು ಓದ್ತೀನಿ, ನಾನು ಓದ್ಲೇಬೇಕು. ಯಾಕಂದ್ರೆ ನಮ್ಮಪ್ಪ ಹೇಳಿದ್ರು, ಮಗನೇ ನೀನು ಹೆಸರು ಮಾಡ್ಬೇಕಂತ. ಅದಕ್ಕೆ ನಾನು ಓದ್ತೀನಿ, ನಾನು ಓದ್ಲೇಬೇಕು. ಯಾಕಂದ್ರೆ ಈ ಪ್ರಪಂಚ ನನಗೆ ಫೇಲ್ ಆಗಿರೋನು ಅನ್ನೋ ಮೆಡಲ್ ಹಾಕಿದೆ. ಅದಕ್ಕೆ ಓದ್ತೀನಿ, ನಾನು ಓದ್ಲೇಬೇಕು. ಯಾಕಂದ್ರೆ ಈ ಭೂಮಿ ಮೇಲೆ ಹುಟ್ಟಿರೋ ಪ್ರತಿಯೊಬ್ರು ಸಾಧಿಸೋಕೆ ಹುಟ್ಟಿರೋದು. ಅದಕ್ಕೆ ನಾನು ಓದ್ತೀನಿ, ನಾನು ಓದ್ಲೇಬೇಕು. ಯಾಕಂದ್ರೆ ನಾನು ಹುಟ್ಟಿರೋದೇ ಸಾಧಿಸೋಕೆ. ಆಗಿರ್ಬೇಕಾದ್ರೆ ನಾನು ಓದ್ತೀನಿ, ನಾನು ಓದ್ಲೇಬೇಕು. ಯಾಕಂದ್ರೆ ಇವತ್ ನಮ್ಮನಿನಲ್ಲಿರೋ ಕಷ್ಟ ಎದುರಿಸೋ ಶಕ್ತಿ ನನಗಿದೆ. ಅದಕ್ಕೆ ಓದ್ತೀನಿ, ನಾನು ಓದ್ಲೇಬೇಕು. ಯಾಕಂದ್ರೆ ಮ್ಯಾಥಮೆಟಿಕ್ಸ್ ನಲ್ಲಿ ತುಂಬಾ ಸತಿ LHS = RHS ಅಂತ ಪ್ರೂವ್ ಮಾಡಿದ್ದೀನಿ. ಆದ್ರೆ ಈಗ ಮೀ = ರಿಯಲ್ ಮ್ಯಾನ್ ಅಂತ ಪ್ರೂವ್ ಮಾಡೋಕೆ ನಾನು ಓದ್ಲೇಬೇಕು. ಬುಕ್ ಅಲ್ಲಿ ತುಂಬಾ ಸತಿ ಸರ್ಕಲ್ ಬರ್ದಿದ್ದೀನಿ. ಆದ್ರೆ ಈಗ ಕಣ್ಣತ್ರ ಡಾರ್ಕ್ ಸರ್ಕಲ್ ಬಂದ್ರು ನಾನು ಓದ್ಲೇಬೇಕು. ಜನ ರೆಸ್ಟ್ ತಗೊಳ್ಳೋ ಅಂದ್ರು ನಾನು ಓದ್ಲೇಬೇಕು. ನಿನ್ಗೆ ನಿದ್ದೆ ಮಾಡ್ಬೇಕಂದ್ರೆ ಮಾಡು, ಆದ್ರೆ ಡಿಸ್ಟರ್ಬ್ ಮಾಡ್ಬೇಡ. ಯಾಕಂದ್ರೆ ನಾನು ಓದ್ಬೇಕು. ಬಿಟ್ಕೊಡೋಕೆ 1000 ಕಾರಣ ಇದೆ, ಆದ್ರೂ ನಾನು ಓದ್ತೀನಿ. ಯಾಕಂದ್ರೆ ಗೆಲ್ಬೇಕು ಅಂತ ನಿರ್ಧಾರ ಮಾಡಾಯ್ತು. ಓದ್ತೀನಿ. ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದೀನಿ. ನಮ್ ತಂದೆ ತಾಯಿ ಮುಂದೆ ಹೇಗ್ ನಿಂತ್ಕೊಳ್ಳಿ? ತುಂಬಾ ಭಯ ಆಗ್ತಿದೆ. ಈ ಲೈಫೇ ಬೇಜಾರಾಗ್ತಿದೆ. ಏನ್ ಮಾಡ್ಲಿ ಅಂತೀಯಾ? ನಿನ್ಗೆ ಯಾವ್ದರ ಭಯ ಆಗ್ತಿದೆ? ಅಪ್ಪ ಅಮ್ಮ ಬೈತಾರೆ ಅಂತನಾ? ನಿನ್ಗೆ ಅವಮಾನ ಆಗುತ್ತೆ ಅಂತನಾ? ನಿನ್ಗೆ ಫೇಲ್ಯೂರರ್ ಅಂತ ಟ್ಯಾಗ್ ಮಾಡಬಹುದು. ರಿಲೇಟಿವ್ಸ್ ನಿನ್ ಮೇಲೆ ತಮಾಷೆ ಮಾಡಬಹುದು. ಫ್ರೆಂಡ್ಸ್ ಎಳಿಸಬಹುದು ಅನ್ನೋ ಭಯ. ಈ ಭಯ ಅನ್ನೋದು ನಿನ್ನ ಮೈಂಡ್ ಅಲ್ಲಿರೋ ಒಂದು ಬ್ಲಾಕ್ ಅಷ್ಟೇ. ಅಸ್ಲಿಗೆ ಯಾವುದೇ ಪದಗಳು, ಯಾರದೇ ಮಾತುಗಳು ನಿನ್ನ ಲೈಫ್ ನ ಹಾಳು ಮಾಡೋಕೆ ಆಗಲ್ಲ. ಈ ಮಾತುಗಳು ಸ್ವಲ್ಪ ಟೈಮ್ ನ ಮಟ್ಟಿಗೆ ಮನಸ್ಸಿಗೆ ಚುಚ್ಚಬಹುದು, ನೋವು ಕೊಡಬಹುದು. ಆದ್ರೆ ಅದಕ್ಕೂ ಮೀರಿ ನಿನ್ಗೆ ಲೈಫ್ ಇದೆ. ನೀನ್ ಜೀವನದಲ್ಲಿ ಒಂದು ಎಕ್ಸಾಮ್ ಅಲ್ಲಿ ಫೇಲ್ ಆಗಿರಬಹುದು, ನೀನ್ ಎಫರ್ಟ್ ಹಾಕಿರಬಹುದು, ಹಾಕ್ದಿರ ಇರಬಹುದು, ಫೇಲ್ ಆಗಿದೆ. ಈಗ ನೀನೊಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ಮುಂದಕ್ಕೆ ಹೋಗ್ಲೇಬೇಕು. ಹೊಸ ದಾರಿ ಹುಡುಕು. ಈ ಹಿಂದಿನ ದಾರಿಗೂ ಹೊಸ ದಾರಿಯ ನಡುವೆ ಇರೋ ಗ್ಯಾಪ್ನ, ಅಂದ್ರೆ ಈ ಅವಮಾನ, ಒಂದು ಫೇಲ್ಯೂರ್, ಇದು ಕೇವಲ ಸ್ವಲ್ಪ ದಿನ ಅಷ್ಟೇ. ಒಂದು ಫೇಲ್ಯೂರ್ ನಿಂದ ನಿನ್ನ ಪೂರ್ತಿ ಜೀವನ ಖತಮ್ ಆಗಲ್ಲ. 70-80 ವರ್ಷದ ಜೀವನ ಇದು. 8 ತಿಂಗಳು, ವರ್ಷ ಹಾಳಾದ್ರೆ ದೊಡ್ಡ ವಿಚಾರ ಅಲ್ಲ. ಎಷ್ಟೋ ಜನ 20-25 ವರ್ಷಗಳನ್ನೇ ವೇಸ್ಟ್ ಮಾಡ್ತಿರ್ತಾರೆ, ಗೊತ್ತಿಲ್ಲ ಏನ್ ಮಾಡ್ತಿರ್ತಾರೋ. ಎಷ್ಟೋ ಜನ 40-50 ವರ್ಷಕ್ಕೆ ಕಂಪ್ಲೀಟ್ ಆಗಿ ಫೇಲ್ ಆಗಿ ಈ ಜೀವನನೇ ಇಷ್ಟು ಅಂತ ಮುಗಿಸ್ಬಿಡ್ತಾರೆ. ನೀನು ಕೇವಲ ಈಗ ನಡೆದಿರೋ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ಯಾ. ಮುಂದೆ ಕೆಲ ತಿಂಗಳುಗಳು ಕಷ್ಟ. ಒಬ್ಬ ಮೆಚೂರ್ಡ್ ಮನುಷ್ಯನ ರೀತಿ ಅದನ್ನ ಕಳಿ. ಒಂದನ್ನ ನೆನ್ಪಿಟ್ಕೋ, ಈ ಸಮಯ ಮುಗ್ದೋಗ್ತಿದ್ದಂಗೆ ಎಲ್ರು ಮರ್ತೋಗ್ತಿರ್ತಾರೆ. 5-10 ವರ್ಷ ಆದ್ಮೇಲೆ ಈ ಫೇಲ್ಯೂರ್ ನಿನ್ಗೆ ನೆನಪು ಕೂಡ ಇರಲ್ಲ. ಲಕ್ಷಾಂತರ ನೆನಪುಗಳ ನಡುವೆ ಒಂದು ಚಿಕ್ಕ ನೆನಪಾಗಿರುತ್ತೆ. ಇವತ್ತು ಯಾವ ವಿಚಾರದಿಂದ ನಿನ್ಗೆ ಜೀವನ ನಡೆಸೋದೇ ಕಷ್ಟ, ಈ ಜೀವನನೇ ಬೇಡ ಅನ್ನಿಸ್ತಿರುತ್ತೋ, ಈ ವಿಚಾರ ನೆನೆಸ್ಕೊಂಡು ಆಗ ನಗು ಬರುತ್ತೆ. ಇವತ್ ಯಾರೇ ಏನೇ ಹೇಳಿದ್ರು ಕೇಳಿಸ್ಕೋ. ಜನರ ಮಾತು ಕತ್ತಿ ಅಲ್ಲ, ಅದು ನಿನ್ನ ಕತ್ತನ್ನ ಕತ್ತರಿಸ್ಬಿಡುತ್ತೆ ಅನ್ನೋಕೆ ಒಂದು ಕಿವಿನಲ್ಲಿ ಕೇಳಿಸ್ಕೋ, ಇನ್ನೊಂದು ಕಿವಿನಲ್ಲಿ ಈ ಗಾಳಿಗೆ ಬಿಟ್ಬಿಡು. ನಿನಗ್ ನೀನೇ ಕಮಿಟ್ಮೆಂಟ್ ಇಟ್ಕೋ. ನಾನ್ ಇಂಪ್ರೂವ್ ಆಗ್ತೀನಿ, ಮುಂದಕ್ಕೆ ಹೋಗ್ತೀನಿ, ಮಿಸ್ಟೇಕ್ಸ್ ರಿಪೀಟ್ ಮಾಡಲ್ಲ, ನನ್ನ ಎಲ್ಲವನ್ನ ಕೊಟ್ಟು ಪ್ರಯತ್ನ ಪಡ್ತೀನಿ ಅಂತ ಈ ಕಮಿಟ್ಮೆಂಟ್ ಜೊತೆ ಒಂದೊಂದೇ ಹೆಜ್ಜೆ ಮುಂದಕ್ಕೋಗು. ಈ ಜಗತ್ತಲ್ಲಿ ನೋಡೋಕೆ ಮಾಡೋಕೆ ತುಂಬಾ ವಿಚಾರಗಳಿವೆ. ಮುಂದೆ ಯಾವಾಗ ನಿನಗೆ ಸಕ್ಸಸ್ ಸಿಗುತ್ತೋ ಆ ದಿನದಿಂದ ಈ ಫೇಲ್ಯೂರ್ ಅನ್ನೋದು ನಿನ್ನ ಜೀವನದ ಮುಗಿದ ಅಧ್ಯಾಯ. ಜನನು ಮರ್ತೋಗ್ತಿರ್ತಾರೆ. ನಂಬಿಕೆ ಇಟ್ಕೋ. ಈ ಲೈಫ್ ಅಲ್ಲಿ ದೊಡ್ಡ ದೊಡ್ಡ ಫೇಲ್ಯೂರ್ಸ್ ಬರ್ತಾನೆ ಇರುತ್ತೆ. ಈ ಎಕ್ಸಾಮ್ ಅಲ್ಲಿ ಫೇಲ್ ಅನ್ನೋದು ಚಿಕ್ಕದು. ಈ ಫೇಲ್ಯೂರ್ ನ ಅಕ್ಸೆಪ್ಟ್ ಮಾಡ್ಕೋ, ರೆಸ್ಪೆಕ್ಟ್ ಕೊಡು. ನಿನ್ ತಂದೆ ತಾಯಿ ಹತ್ರ ಹೋಗಿ ಹೇಳು, ಹೌದು ನಾನ್ ಫೇಲ್ ಆಗಿದ್ದೀನಿ, ನನ್ನ ಎಫರ್ಟ್ ಸಾಕಾಗ್ಲಿಲ್ಲ ಪಾಸ್ ಆಗೋಕೆ,
ನಂದೇ ತಪ್ಪು, ಮುಂದೆ ಚೆನ್ನಾಗಿ ಓದ್ತೀನಿ ಅಂತ ಇದನ್ನ ಹೇಳು. ನಿನ್ನ ಮೈಂಡ್ ಅಲ್ಲಿರೋ ಪ್ರೆಷರ್ 80-90% ಕಡಿಮೆ ಆಗೇ ಆಗುತ್ತೆ. ಅಪ್ಪ ಅಮ್ಮ ನಮ್ಮನ್ನ ಜಾಸ್ತಿ ಇಷ್ಟ ಪಡ್ತಾರೆ, ಅದಕ್ಕೆ ಬೈತಾರೆ. ಕೇಳಿಸ್ಕೋ, ಮತ್ತೆ ಇನ್ನೊಂದು ಎಕ್ಸಾಮ್ ಬರುತ್ತೆ, ನೀನ್ ಖಂಡಿತ ಚೆನ್ನಾಗಿ ಮಾಡ್ತೀಯ ಆ ಎಕ್ಸಾಮ್ ಅಲ್ಲಿ. ಆ ನಂಬಿಕೆ ಇಟ್ಕೋ, ಪ್ರಯತ್ನ ಪಡು, ನೀನ್ ಅಳೋ ಅವಶ್ಯಕತೆ ಇಲ್ಲ. ತಪ್ಪಾಗಿದೆ, ಅಕ್ಸೆಪ್ಟ್ ಮಾಡ್ಕೋ, ಕಮಿಟ್ ಮಾಡು. ನಾನ್ ಮತ್ತೆ ಆ ರೀತಿ ಮಾಡಲ್ಲ, ನಿನಗ್ ನೀನೇ ಪ್ರಾಮಿಸ್ ಮಾಡು. ಯಾರ್ ಕೇಳಿಸ್ಕೊಳ್ಳಿ ಬಿಡ್ಲಿ, ಯಾರ ಹತ್ರನೂ ಭಿಕ್ಷೆ ಬೇಡೋದಿಲ್ಲ. 24 ಗಂಟೆ ಫೇಲ್ಯೂರ್ ಬಗ್ಗೆ ಯೋಚಿಸೋದ್ ಬಿಟ್ಟು ನೀನ್ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಅಷ್ಟೇ ಯೋಚಿಸು, ಅದನ್ನ ಮಾಡು. ತಪ್ಪಾಗಿದೆ, ಆ ತಪ್ಪನ್ನ ಸರಿ ಮಾಡ್ಕೊಳ್ಳೋದು ಕೇವಲ ನಿನ್ ಕೈಯಲ್ಲಿ ಮಾತ್ರ ಇದೆ. ಅದಕ್ಕೆ ಬೇಕಿರೋ ಟೈಮ್ ಅಂಡ್ ಆಪರ್ಚುನಿಟಿ, ಆ ಅವಕಾಶ ನಿನ್ ಕೈಯಲ್ಲೇ ಇದೆ. ಅದು ಈಗ. ಈ ಅವಕಾಶವನ್ನ ಕಳ್ಕೊಳ್ಬೇಡ.